ಸ್ಟಾರ್ ನಟರ ಬಗ್ಗೆ ಮೋಹಕ ತಾರೆ ರಮ್ಯಾ ಓಪನ್ ಆಗಿ ಮಾತನಾಡಿದ್ದಾರೆ. ಸ್ಟಾರ್ ನಟರ ಕುರಿತು ಮೋಹಕ ತಾರೆ ರಮ್ಯಾ ಓಪನ್ ಟಾಕ್. ನನ್ನ ಜೊತೆ ಅಂದು ನಟಿಸಿದ್ದವರು ಇವತ್ತು ಸ್ಟಾರ್ಸ್ ಆಗಿದ್ದಾರೆ. ದರ್ಶನ್, ಸುದೀಪ್, ಯಶ್ ಅವರ ಹೆಸರು ಹೇಳದೆ ರಮ್ಯಾ ಟಾಂಗ್ ಕೊಟ್ಟಿದ್ದಾರೆ. ಇವತ್ತಿನ ಸೂಪರ್ ಸ್ಟಾರ್ಸ್ ಅಂದು ಹೊಸಬರಾಗಿದ್ರು. ಹಲವು ನಟರು ನನಗಿಂತ ಕಡಿಮೆ ಸಂಭಾವನೆ ಪಡಿತಾ ಇದ್ರು. ಸಿನಿಮಾ ಹಿಟ್ ಆದ ಬಳಿಕ ಅವರಿಗೆ ಹೆಚ್ಚು ಸಂಭಾವನೆ ಸಿಗ್ತಾ ಇತ್ತು. 5 ಕೋಟಿ ಸಂಭಾವನೆ ಇದ್ರೆ ನಂದು 1 ಕೋಟಿ ಇರ್ತಿತ್ತು. ಮಹಿಳಾ ಕಲಾವಿದರಿಗೂ ಅದೇ ಆದ್ಯತೆ ಕೊಡಬೇಕಾಗಿದೆ. ಇಲ್ಲಿ ನಟರ ಸಂಭಾವನೆಯ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ನಟಿ ರಮ್ಯಾ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ರಮ್ಯಾ ಅವರ ಆಗ್ರಹ ಕೂಡ ಇದು. ನಟರಿಗೆ ಹೇಗೆ ಸಂಭಾವನೆಯನ್ನ ಕೊಡ್ತೀರೋ ಹಾಗೇನೆ ನಟಿಯರಿಗೂ ಕೂಡ ಆ ಸಂಭಾವನೆಯ ಸಮಪಾಲು ಸಿಗಬೇಕಲ್ವಾ ಅಂದಿದ್ದಾರೆ. I really don't know. In fact, I had most of my films I worked with like today who are like superstars who are not known that much when I did films with them, and they were paid less than me. But then once the film became a hit, the next film the hero was paid like maybe 50 times more than what he was paid, for the film that we would have done together. And I would have gotten paid maybe like 5 times more. That's it. So that's the kind of difference. We worked together. He was relatively unknown. And then we do a hit together. And then he gets paid in crores. And I'm still like trying to hit that 1 CR, So that of course exists, and I don't know why. They think, it's a hero na nodakke bartare jasti jana anta. But I think if there was no heroine, I don't even know if people would still go and watch movies, right? I think we're equally contributing to the film. Having said that, in the past, I have refused to do films because I wasn't being paid as much as I was expecting to be paid. Only because I want to prove a point that, no, I really don't know. ಇದು ಮೋಹಕ ತಾರೆ ನಟಿ ರಮ್ಯಾ ಅವರ ಮಾತು. ಸಂಭಾವನೆ ವಿಚಾರದಲ್ಲಿ ಹೇಗೆ ನಟರು ಮತ್ತು ನಟಿಯರ ನಡುವೆ ತಾರತಮ್ಯ ಆಗ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ಅವರು ಪ್ರಸ್ತಾಪಿಸ್ತಾರೆ. ಕೆಲವು ನಟರಿಗೆ ಅಂದರೆ ಈ ಹಿಂದೆ 10 ವರ್ಷಗಳ ಹಿಂದೆ ಹೇಗೆ ರಮ್ಯಾ ಅವರ ಜೊತೆಗೆ ಒಂದಷ್ಟು ಮಂದಿ ಈಗ ಸ್ಟಾರ್ಸ್ ಅನ್ಸ್ಕೊಂಡಿರೋರು ಸ್ಕ್ರೀನ್ ಶೇರ್ ಮಾಡಿದ್ರು, ಅವರಿಗೆ ಮೊದಲಿಗೆ ರಮ್ಯಾ ಅವರಿಗಿಂತಲೂ ಕೂಡ ಕಡಿಮೆ ಸಂಭಾವನೆಯನ್ನು ಫಿಕ್ಸ್ ಮಾಡಲಾಗಿತ್ತು. ಆದರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದ್ದ ಹಾಗೆ ಅವರ ಸಂಭಾವನೆ 4-5 ಪಟ್ಟು ಅದಕ್ಕಿಂತ ಹೆಚ್ಚು ಸಂಭಾವನೆಯನ್ನು ಅವರಿಗೆ ಕೊಡ್ತಾರೆ. ಆದರೆ ನಮಗೆ ಎಷ್ಟು ಮಾತುಕತೆಯಾಗಿತ್ತೋ ಅಷ್ಟಕ್ಕೆ ಸೀಮಿತ ಮಾಡ್ತಾರೆ. ಇದು ಯಾಕೆ ಅಂತ ಹೇಳಿ ನಟಿ ರಮ್ಯಾ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ರೀತಿ ಆಗಬಾರ್ದಲ್ವಾ? ಒಂದು ವೇಳೆ ಚಿತ್ರದಲ್ಲಿ ಹೀರೋಯಿನ್ ಇಲ್ಲ ಅಂದ್ರೆ ಬರೀ ಹೀರೋವನ್ನೇ ಜನ ನೋಡೋದಕ್ಕೆ ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾತೀತ ಎಂದಿದ್ದಾರೆ.